ರಾಜ್ಯಾದ್ಯಂತ ಇವತ್ತು ಮತ್ತು ನಾಳೆ ಸಿಇಟಿ ಪರೀಕ್ಷೆಗಳು ನಡೆಯುತ್ತೆ. ಸಿಕ್ಕಾಪಟ್ಟೆ ರೂಲ್ಸ್. ಮೊದಲೆಲ್ಲ ನೀವು ಎಕ್ಸಾಮ್ ಬರೆಯುವಾಗ ಒಂದು ಹಂತದ ರೂಲ್ಸ್ ಇತ್ತು, ಆದರೆ ಈಗ ಕಡ್ಡಾಯವಾಗಿ ವಸ್ತ್ರ ಸಂಹಿತೆ ಜಾರಿಯಾಗಿದೆ. ಕಿವಿ ರಿಂಗ್ ಬಿಚ್ಚಿಸಿದ್ದಾರೆ, ಬುರ್ಖಾ ತೆಗೆಸಿದ್ದಾರೆ, ಜೀನ್ಸ್ ಪ್ಯಾಂಟ್ ಅನ್ನ ಚೇಂಜ್ ಮಾಡಿಸಿದ್ದಾರೆ. ಏನೇನೋ ರೂಲ್ಸ್ಗಳು. ಬೆಂಗಳೂರಲ್ಲಿ ಸಿಇಟಿ ಪರೀಕ್ಷೆಗೆ ಬರೀಬೇಕಾದ್ರೆ ಸಾಕಷ್ಟು ರೂಲ್ಸ್ಗಳನ್ನ ಫಾಲೋ ಮಾಡಬೇಕು. ಈ ರೂಲ್ಸ್ಗಳನ್ನ ಕಂಡು ಅಭ್ಯರ್ಥಿಗಳು ಕಕ್ಕಾಬಿಕ್ಕಿಯಾಗಿದ್ರು. ಉದ್ದ ತೋಳಿರುವಂತಹ ಡ್ರೆಸ್, ಫುಲ್ ಸ್ಲೀವ್ ಡ್ರೆಸ್ಗಳನ್ನ ಧರಿಸಿಕೊಂಡು ಪರೀಕ್ಷೆಗೆ ಬಂದವರಿಗೆ ನೋ ಎಂಟ್ರಿ. ಜೀನ್ಸ್ ಧರಿಸಿ ಬಂದವರು ದಿಢೀರ್ ಅಂಗಡಿಗೆ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಬಂದರು. ಶೂಗಳನ್ನು ಹಾಕೊಂಡು ಕೂಡ ಪರೀಕ್ಷೆಗೆ ಹಾಜರಾಗುವಂತಿಲ್ಲ. ಕಂಪಲ್ಸರಿ ಸ್ಲಿಪ್ಪರ್ಸ್ ಮಾತ್ರ ವೇರ್ ಮಾಡಬೇಕು. ಮಂಗಳ ಸೂತ್ರವನ್ನ ಹೊರತುಪಡಿಸಿ ಯಾವುದೇ ಆಭರಣಕ್ಕೆ ಅವಕಾಶ ಇಲ್ಲ. ಈ ಬಾರಿಯೂ ಸಿಇಟಿ ಪರೀಕ್ಷೆಯಲ್ಲಿ ವಸ್ತ್ರ ಸಂಹಿತೆಯನ್ನ ಕಟ್ಟುನಿಟ್ಟಾಗಿ ಜಾರಿ ಮಾಡಲಾಗ್ತಾ ಇದೆ. ಈ ಬಾರಿ ಒಟ್ಟು 3,30,479 ಅಭ್ಯರ್ಥಿಗಳು ಸಿಇಟಿ ಪರೀಕ್ಷೆಗೆ ರಿಜಿಸ್ಟರ್ ಮಾಡ್ಕೊಂಡಿದ್ರು. ರಾಜ್ಯದಲ್ಲಿ ಒಟ್ಟು 745 ಪರೀಕ್ಷಾ ಕೇಂದ್ರಗಳಲ್ಲಿ ಸಿಇಟಿ ಎಕ್ಸಾಮ್ಸ್ ನಡೀತಾ ಇದೆ. ಇಯರಿಂಗ್ಸು, ನೋಸ್ ಪಿನ್ನು ಏನು ಹಾಕೊಳ್ಳೋ ಹಂಗಿಲ್ಲ. ಫಿಂಗರ್ ರಿಂಗು, ಬ್ಯಾಂಗಲ್ಲು ಏನು ಹಾಕಂಗಿಲ್ಲ. ಮಂಗಳಸೂತ್ರಕ್ಕೆ ಮಾತ್ರ ಅವಕಾಶ ಇರೋದು. ಕಟ್ಟುನಿಟ್ಟಿನಿಂದ ಈ ಪರೀಕ್ಷೆಗಳನ್ನು ಎದುರಿಸಲಾಗ್ತಾ ಇದೆ. ಯಾಕಂದ್ರೆ ಇದಕ್ಕೆ ಕಾರಣನೂ ವಿದ್ಯಾರ್ಥಿಗಳೇ ಅಂತ ಹೇಳ್ಬೋದು. ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ಗಳನ್ನು ಇಟ್ಕೊಂಡು ಎಕ್ಸಾಮ್ ಬರೆದು ಮೋಸ ಮಾಡೋರು ಬಹಳಷ್ಟು ಜನ ಇದ್ರು. ಶೂಸಲ್ಲಿ ಕಾಪಿ ಚೀಟ್ಗಳನ್ನು ಇಟ್ಕೊಂಡಿರೋರು ಇದ್ರು. ಫುಲ್ ಸ್ಲೀವ್ಗಳಲ್ಲಿ ಕಾಪಿ ಚೀಟ್ಗಳನ್ನು ಇಟ್ಕೊಂಡು ಬರ್ತಾ ಇದ್ರು. ಸೊ ಹೀಗಾಗಿ ಅದಕ್ಕೆ ಆದಂಥ ಒಂದು ಡ್ರೆಸ್ ಕೋಡನ್ನು ಜಾರಿ ಮಾಡಲಾಗಿದೆ. ಡ್ರೆಸ್ ಕೋಡ್ ಮಾತ್ರ ಅಂತಲ್ಲ, ಯಾವುದೇ ರೀತಿಯಾದಂಥ ಜ್ಯುವೆಲ್ರಿ ಅದರ್ ದ್ಯಾನ್ ಮಂಗಳಸೂತ್ರವನ್ನು ಬಿಟ್ಟು ಯಾವುದೇ ರೀತಿಯಾದಂಥ ಜ್ಯುವೆಲ್ರಿಗಳನ್ನು ಹಾಕೋ ಹಾಗಿಲ್ಲ. ಸೊ ಪ್ರತ್ಯೇಕವಾಗಿ ಪರಿಶೀಲನೆಗೆ ಒಳಪಡಿಸಿ ಪರೀಕ್ಷೆ ಹಾಲ್ ಒಳಗಡೆ ಬಿಡ್ಲಾಗ್ತಾ ಇದೆ. ಅವಳು ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಬಂದಿದ್ಲು. ನಾನು ಹೇಳ್ದೆ ಮನೇಲೇನೆ ಈ ತರ ಪ್ರಾಬ್ಲಮ್ಸ್ ಎಲ್ಲ ಆಗ್ಬೋದು, ಬೇಡ ಅಂತೇಳಿ. ಇಲ್ಲ ಅವ್ರು ಅದಾದ್ರೂ ಏನು ಮೆನ್ಷನ್ ಮಾಡಿಲ್ಲ. ಬಟ್ ಟಿ ಶರ್ಟ್ ವಿತೌಟ್ ಕಾಲರ್ ಹಾಕಕ್ ಹೇಳಿದ್ದಾರೆ. ಬಟ್ ಏನು ಕತ್ತಲ್ಲಿ ಕೈಯಲ್ಲಿ ಏನು ಇರಬಾರ್ದು ಅಂತ ಹೇಳಿದ್ದಾರೆ ಅಂತ. ಸರಿ ಆಯ್ತು ಅಂತ ಜೀನ್ಸ್ ಅಂದ್ರೆ ಜೀನ್ಸ್ ಅಲ್ಲಿ ಪಾಕೆಟ್ ಕೂಡ ಅಷ್ಟೊಂದು ಏನು ಇರ್ಲಿಲ್ಲ. ಆದ್ರೂ ಇಲ್ಲ ಜೀನ್ಸ್ ಅಲೌಡ್ ಮಾಡಲ್ಲ ಅಂತಂದ್ರು. ಮತ್ತೆ ನಾವು 8th ಕ್ಲಾಸ್ಗೆ ಹೋಗ್ಬಿಟ್ಟು ಒಬ್ರು ಆಟೋದವ್ರು ಸಿಕ್ಕಿದ್ರು. ಪಾಪ ರಿಕ್ವೆಸ್ಟ್ ಮಾಡಿದ್ವಿ, ಸರ್ ಈ ತರ ಎಕ್ಸಾಮ್ಸ್ಗೆ ಲೇಟ್ ಆಗುತ್ತೆ, ನೀವೇನಾದ್ರೂ ಹೆಲ್ಪ್ ಮಾಡ್ಬೇಕಂತ ಹೇಳಿ. ಸರಿ ಆಯ್ತು ಮೇಡಮ್ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವರೇ 8th ಕ್ಲಾಸ್ಗೆ ಕರ್ಕೊಂಡೋಗಿ ಯಾವ್ದೋ ಶಾಪಲ್ಲಿ ಒಂದು ಪ್ಯಾಂಟ್ ತಗೊಂಡ್ವಿ. ಬಟ್ ಅಲ್ಲಿ ಚೇಂಜ್ ಮಾಡಕ್ ಕೂಡ ಅದು ಡ್ರೆಸ್ ರೂಮ್ ಇರ್ಲಿಲ್ಲ. ಯಾವ್ದೋ ಒಂದು ಪಬ್ಲಿಕ್ ಟಾಯ್ಲೆಟ್ ಹತ್ರ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುಷ್ಮಿತಾ. ವೆರಿ ಗುಡ್ ಮಾರ್ನಿಂಗ್ ಸುಷ್ಮಿತಾ. ಸಿಇಟಿ ಪರೀಕ್ಷೆಗಳು ನಡೀತಾ ಇದೆ, ಸಿಕ್ಕಾಪಟ್ಟೆ ರೂಲ್ಸ್ ಫಾಲೋ ಮಾಡಬೇಕು. ಏನಂತ ಇದ್ದಾರೆ ಪೋಷಕರು, ಏನು ಹೇಳ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಏನು ಹೇಳ್ತಾ ಇದ್ದಾರೆ? ಎಸ್ ಸಿಂಧೂರ, ಇವತ್ತು ಮತ್ತೆ ನಾಳೆ ಇಂಜಿನಿಯರ್, ಕೃಷಿ ಸೇರಿದಂತೆ ವೃತ್ತಿಪರ ಕೋರ್ಸ್ಗಳಿಗೆ ಏನು ಒಂದು ಎಕ್ಸಾಮ್ ಅನ್ನು ನಡೆಸಲಾಗುತ್ತೆ, ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಏನು ನಡೆಸಲಾಗುತ್ತೆ, ಅದು ಇವತ್ತು ಮತ್ತೆ ನಾಳೆ ನಡೆಸಲಾಗ್ತಾ ಇದೆ. ರಾಜ್ಯಾದ್ಯಂತ 3,30,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಗೆ ನೋಂದಣಿಯನ್ನ ಮಾಡ್ಕೊಂಡಿದ್ದಾರೆ. ಹಾಗೆ ರಾಜ್ಯಾದ್ಯಂತ 725ಕ್ಕೂ ಹೆಚ್ಚು ಪರೀಕ್ಷಾ ಕೇಂದ್ರದಲ್ಲಿ ಈ ಒಂದು ಪರೀಕ್ಷೆ ನಡೀತಾ ಇದೆ. ಈ ಬಾರಿ ಸಿಇಟಿ ಎಕ್ಸಾಮ್ಗೂ ಕೂಡ ಸಾಕಷ್ಟು ರೂಲ್ಸ್ ಅನ್ನ ತೆಗೆದುಕೊಂಡು ಬರಲಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ವಸ್ತ್ರ ಸಂಹಿತೆ. ಕಳೆದ 2 ವರ್ಷದಿಂದಲೂ ಕೂಡ ಈ ಒಂದು ವಸ್ತ್ರ ಸಂಹಿತೆ ಇದೆ. ಪ್ರಮುಖವಾಗಿ ಈ ಒಂದು ಪರೀಕ್ಷೆಗೆ ಬರುವಂತಹ ವಿದ್ಯಾರ್ಥಿಗಳು ಕಿವಿ ಓಲೆ ಆಗಿರಬಹುದು, ಮೂಗ್ಬಟ್ ಆಗಿರಬಹುದು, ಸರ ಆಗಿರಬಹುದು, ಹಾಗೆ ತುಂಬು ತೋಳಿನ ಶರ್ಟ್ ಆಗಿರಬಹುದು, ಜೀನ್ಸ್ ಪ್ಯಾಂಟು, ಐ ಹಿಲ್ ಸ್ಲಿಪ್ಪರ್ಸ್ ಗಳಾಗಿರಬಹುದು, ಇದ್ಯಾವುದನ್ನು ಕೂಡ ಹಾಕೋ ಹಾಗಿಲ್ಲ. ಆದ್ರೂ ಕೂಡ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸರಿಯಾದಂತಹ ಇನ್ಸ್ಟ್ರಕ್ಷನ್ಸ್ ಅನ್ನ ಓದದೆ ಪರೀಕ್ಷೆಗೆ ಬಂದಂತಹ ಸಂದರ್ಭದಲ್ಲಿ ಕೊನೆ ಹಂತದಲ್ಲಿ ಕೆಲವೊಂದಿಷ್ಟು ಗೊಂದಲಗಳು ಆಗಿರುವಂತದ್ದು. ಪ್ರಮುಖವಾಗಿ ಮಲ್ಲೇಶ್ವರಂನಲ್ಲಿರುವಂತಹ ಮಹಾರಾಣಿ ಲಕ್ಷ್ಮಿ ಅಮ್ಮಣ್ಣಿ ಕಾಲೇಜಲ್ಲೂ ಕೂಡ ಕೆಲವೊಂದಿಷ್ಟು ಗಲಾಟೆ ಕೂಡ ಆಯಿತು. ಯಾಕಂತ ಹೇಳಿದ್ರೆ ಪರೀಕ್ಷೆಗೆ ಜೀನ್ಸ್ ಪ್ಯಾಂಟ್ ಅಲೋ ಇಲ್ಲ, ಆದ್ರೂ ಕೂಡ ನೀವು ಯಾಕೆ ಹಾಕೊಂಡು ಬಂದಿದ್ದೀರಾ ಅಂತ ಹೇಳಿ ಪರೀಕ್ಷಾ ಕೇಂದ್ರದೊಳಗೆ ಸಿಬ್ಬಂದಿ ಅಲೋ ಮಾಡ್ತಾ ಇರಲಿಲ್ಲ ಮಕ್ಕಳನ್ನ. ಹೀಗಾಗಿ ರೊಚ್ಚಿಗೆದಂತಹ ಪೋಷಕರು ಕೊನೆ ಟೈಮಲ್ಲಿ ಕೊನೆ ಹಂತದಲ್ಲಿ ನೀವು ಹೇಗೆ ಈ ರೀತಿಯ ರೂಲ್ಸ್ ಅನ್ನ ತರ್ತೀರಾ ಅಂತ ಹೇಳಿ. ಆದ್ರೆ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಇದೆ ಜೀನ್ಸ್ ಪ್ಯಾಂಟ್ ಆಗಿರಬಹುದು ಅಥವಾ ತುಂಬಾ ಏನು ಜೇಬುಗಳಿರುವಂತಹ ಪ್ಯಾಂಟ್ಗಳನ್ನ ಹಾಕಬಾರ್ದು ಅಂತ ಹೇಳಿ. ಆದ್ರೂ ಕೂಡ ನೀವು ಯಾಕೆ ಹಾಕೊಂಡು ಬಂದಿದ್ದೀರಾ ಅಂತ ಹೇಳಿ ಕೆಲವೊಂದಿಷ್ಟು ವಾಗ್ವಾದಗಳು ಕೂಡ ಆಗುತ್ತೆ. ಕೊನೆಗೆ 10-20 ಸುಮಾರಿಗೆ ವಿದ್ಯಾರ್ಥಿಗಳನ್ನ ಪರೀಕ್ಷಾ ಕೇಂದ್ರಕ್ಕೂ ಕೂಡ ಕಳಿಸಲಾಗುತ್ತೆ. ಜೊತೆಗೆ ಇದ್ರ ಬಗ್ಗೆ ಇವಾಗ ಕೆಇಎಯ ನಿರ್ದೇಶಕರಾಗಿರುವಂತಹ ಪ್ರಸನ್ನ ಕುಮಾರ್ ಅವರು ಕೂಡ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ವಸ್ತ್ರ ಸಂಹಿತೆನ ನಾವು ಕಳೆದ 2 ವರ್ಷದಿಂದಲೂ ಕೂಡ ನಾವು ಪಾಲಿಸ್ತಾ ಬರ್ತಾ ಇದ್ದೀವಿ. ಪರೀಕ್ಷೆಯನ್ನ ಯಾವುದೇ ರೀತಿಯಲ್ಲೂ ಕೂಡ ಅಕ್ರಮ ಆಗದೇ ಇರೋ ರೀತಿಯಲ್ಲಿ ನಾವು ಈ ಒಂದು ಪರೀಕ್ಷೆಯನ್ನು ನಡೆಸಬೇಕು. ಸೊ ಹೀಗಾಗಿ ನಾವು ಕೆಲವೊಂದಿಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡು ಬಂದಿದ್ದೀವಿ ಅಂತ ಹೇಳಿ. ಹಾಗೆ ಯಾವುದೇ ರೀತಿಯಲ್ಲೂ ಕೂಡ ಮೊಬೈಲ್ ಆಗಿರಬಹುದು ಅಥವಾ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಗಳಾಗಿರಬಹುದು, ಇದ್ಯಾವುದು ಕೂಡ ಪರೀಕ್ಷಾ ಕೇಂದ್ರದೊಳಗೆ ಅಲೋ ಇಲ್ಲ. ಜೊತೆಗೆ ಇವಾಗ ಎಲ್ಲ ಒಟ್ಟು 15,000ಕ್ಕೂ ಹೆಚ್ಚು ಸಿಸಿಟಿವಿಯನ್ನ ಎಲ್ಲ ಪರೀಕ್ಷಾ ಕೇಂದ್ರದಲ್ಲೂ ಕೂಡ ಹಾಕಿರುವಂತದ್ದು. ಪ್ರಮುಖವಾಗಿ ಬೆಂಗಳೂರಿನ ಕೆಇಎಯ ಕಮಾಂಡ್ ಸೆಂಟರ್ ಏನಿದೆ ಅಲ್ಲಿ ಬೆಂಗಳೂರು ಹಾಗೆ ಕಲಬುರಗಿಯನ್ನ ಮಾನಿಟರ್ ಮಾಡ್ತಾ ಇರುವಂತದ್ದು. ಇದರಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ಪ್ರತಿ ಬಾರಿಯೂ ಕೂಡ ಒಂದಲ್ಲ ಒಂದು ಪರೀಕ್ಷೆಯಲ್ಲಿ ಅಕ್ರಮಗಳ ಆಗೋದ್ರಲ್ಲಿ
ಕಲಬುರಗಿ ಮೊದಲ ಸ್ಥಾನದಲ್ಲಿ ಇದೆ ಅಂತ ಹೇಳಿ ಕೆಲವೊಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು. ಹೀಗಾಗಿ ಯಾವುದೇ ರೀತಿಯಲ್ಲೂ ಕೂಡ ಕಲಬುರಗಿಯಲ್ಲಿ ಅಕ್ರಮಗಳು ಆಗಬಾರದು ಅನ್ನುವಂತಹ ಕಾರಣದಿಂದಾಗಿ ಬೆಂಗಳೂರಿನ ಕೆಇಎ ಪ್ರಧಾನ ಕಚೇರಿಯಲ್ಲೇ ಕಲಬುರಗಿಯ ಕೇಂದ್ರವನ್ನು ಕೂಡ ಮಾನಿಟರ್ ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಪರೀಕ್ಷೆ ಸಮಯದಲ್ಲಿ ಕೆಲವೊಂದಿಷ್ಟು ಗೊಂದಲಗಳಂತೂ ಉಂಟಾಗಿತ್ತು ಸಿಂಧೂರ. ಆಲ್ ರೈಟ್ ಸುಷ್ಮಿತಾ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.